ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ಫಾರ್ ಯು ಕನ್ನಡ. ಫ್ರೆಂಡ್ಸ್, ಕನ್ನಡ ಚಿತ್ರರಂಗದಲ್ಲಿ ಯಾವೆಲ್ಲ ನಟರು ಬೋಳು ತಲೆ ಹೊಂದಿದ್ದಾರೆ, ಹಾಗೆ ತಮ್ಮ ಕೂದಲು ಅಂದವನ್ನು ಹೆಚ್ಚಿಸಿಕೊಳ್ಳಲು ಕಸಿಯನ್ನ ಮಾಡಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕೂದಲು ಅನ್ನೋದು ಪ್ರತಿಯೊಬ್ಬರ ಅಂದವನ್ನು ಹೆಚ್ಚಿಸುತ್ತದೆ. ಹಾಗೆ ಅದರಲ್ಲೂ ಕೂಡ ನಟ ನಟಿಯರು ತಮ್ಮ ಕೂದಲು ಹಾಗೂ ಫಿಟ್ನೆಸ್ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸ್ತಾರೆ. ಹೀಗಿದ್ದು ಕೂಡ ಕೆಲವರಿಗೆ ವಂಶ ಪಾರಂಪರ್ಯವಾಗಿ ಬಂದ ಕೂದಲು ಉದುರುವಿಕೆ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಈಗ ಕೆಲವೊಬ್ಬ ನಟರು ಎಂಗೇಜ್ನಲ್ಲಿ ಉತ್ತಮ ಕೂದಲು ಹೊಂದಿದ್ದು ನಂತರ ಕೂದಲು ಕಳೆದುಕೊಳ್ತಾರೆ. ಅಂಥ ನಟರು ಕೆಲವೊಮ್ಮೆ ಹೇರ್ ಫಿಕ್ಸಿಂಗ್ ಹಾಗೂ ವಿಗ್ನ ಮೊರೆ ಹೋಗ್ತಾರೆ. ಇಲ್ಲಿ ಸ್ಯಾಂಡಲ್ವುಡ್ನ ಯಾವೆಲ್ಲ ನಟರು ಕೂದಲು ಕಸಿ ಮಾಡಿಸಿಕೊಂಡಿದ್ದಾರೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಂಬರ್ 1, ರಮೇಶ್ ಅರವಿಂದ್. ಕನ್ನಡದ ಎವರ್ ಗ್ರೀನ್ ಹೀರೋ ಎಂದೇ ಪ್ರಸಿದ್ಧವಾಗಿರುವ ರಮೇಶ್ ಅರವಿಂದ್ ಎಲ್ಲ ವರ್ಗದ ಸಿನಿ ರಸಿಕರಿಗೂ ಕೂಡ ಅಚ್ಚುಮೆಚ್ಚು. ಇವರು ಫ್ಯಾಮಿಲಿ ಓರಿಯೆಂಟೆಡ್ ಹಾಗೂ ರೊಮ್ಯಾಂಟಿಕ್ ಸಿನಿಮಾಗಳ ಮೂಲಕ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. 58ನೇ ವಯಸ್ಸಿನಲ್ಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇರುವ ರಮೇಶ್ ಅರವಿಂದ್ ಬೋಳು ತಲೆಯನ್ನು ಹೊಂದಿದ್ದಾರೆ. 90ರ ದಶಕಗಳಲ್ಲಿ ತೆರೆಕಂಡ ಅವರ ಸಿನಿಮಾಗಳನ್ನು ನೋಡಿದರೆ ನೀವು ಇದನ್ನು ಗಮನಿಸಿರಬಹುದು. ಅನಂತರ ರಮೇಶ್ ಅರವಿಂದ್ ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ. ನಂಬರ್ 2, ನಟ ದರ್ಶನ್. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ನಟ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವರನ್ನು ಡಿ ಬಾಸ್ ಅಂತ ಕೂಡ ಕರೀತಾರೆ. ಆರಂಭದ ಸಿನಿಮಾಗಳಲ್ಲಿ ದರ್ಶನ್ ಅವರಿಗೆ ತುಂಬ ಕೂದಲಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ತಲೆ ಕೂದಲು ಉದುರಿದ್ದು ಮುಂಭಾಗದಲ್ಲಿ ಬೋಳಾಗಿದೆ. 2023ರಲ್ಲಿ ಬಿಡುಗಡೆಯಾದ ಕ್ರಾಂತಿ ಸಿನಿಮಾದಲ್ಲಿ ಅವರು ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡು ಹೊಸ ಲುಕ್ನಲ್ಲಿ ಮಿಂಚಿದ್ದರು. ನಂಬರ್ 3, ರವಿಚಂದ್ರನ್. ಒಂದೊಂದು ಸಿನಿಮಾಗಳಲ್ಲೂ ವಿಭಿನ್ನವಾಗಿ ಕಾಣಿಸಿಕೊಳ್ಳುವ ಸ್ಯಾಂಡಲ್ವುಡ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬೋಳು ತಲೆ ಸಮಸ್ಯೆ ಹೊಂದಿದ್ದಾರೆ. ಸಿನಿಮಾಗಳಲ್ಲಿ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ಳುವ ಕ್ರೇಜಿ ಸ್ಟಾರ್ ಚಿತ್ರೀಕರಣದ ವೇಳೆ ವಿಗ್ ಬಳಸುತ್ತಾರೆ. ಇನ್ನುಳಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಾಗಿ ಕ್ಯಾಪ್ ಧರಿಸುತ್ತಾರೆ. ನಂಬರ್ 4, ಶರಣ್. ಸುಮಾರು 2 ದಶಕಗಳಿಂದ ತಮ್ಮ ತಿಳಿ ಹಾಸ್ಯದಿಂದ ಕನ್ನಡ ಸಿನಿಪ್ರಿಯರಿಗೆ ಕಚಗುಳಿ ಹಿಡಿತಿರುವ ಶರಣ್ ತುಂಬು ಕಲಾ ಕುಟುಂಬದಿಂದ ಬಂದವರು. ಇವರು ಹಾಸ್ಯ ನಟನಾಗಿ, ನಾಯಕ, ನಿರ್ಮಾಪಕ ಮತ್ತು ಹಿನ್ನೆಲೆ ಗಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ನಟ ಶರಣ್ ಕೂಡ ಬೋಳು ತಲೆ ಸಮಸ್ಯೆಯನ್ನು ಹೊಂದಿದ್ದಾರೆ. ಅವರ ತಲೆಯ ಮುಂದಿನ ಭಾಗದ ಕೂದಲು ಸಂಪೂರ್ಣ ಉದುರಿದೆ. ಹೀಗಾಗಿ ಅವರು ಹೇರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ. ನಂಬರ್ 5, ಸುನಿಲ್ ರಾವ್. 7 ಸುತ್ತಿನ ಕೋಟೆ, ಮೈಸೂರು ಜಾಣ, ಶಾಂತಿ ಕ್ರಾಂತಿ ಸೇರಿದಂತೆ 6 ಸಿನಿಮಾಗಳಲ್ಲಿ ಬಾಲನಟನಾಗಿ ನಟಿಸಿದ ಸುನಿಲ್ ರಾವ್ ಎಕ್ಸ್ಕ್ಯೂಸ್ ಮೀ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಾಯಕನಾಗಿ ನಟಿಸಿದರು. ಮೊದಲ ಸಿನಿಮಾದಲ್ಲೇ ಯಶಸ್ಸು ಸಿಕ್ಕ ಬೆನ್ನಲ್ಲೇ ರಮ್ಯಾ ಕೃಷ್ಣ ಅವರಂಥ ದೊಡ್ಡ ನಟಿಯೊಂದಿಗೆ ನಟಿಸಲು ಅವಕಾಶ ಸಿಕ್ಕಿತು. ಆದರೆ ನಂತರ ಬಂದ ಸಿನಿಮಾಗಳಲ್ಲಿ ಸುನಿಲ್ ಯಶಸ್ಸು ಗಳಿಸಲೇ ಇಲ್ಲ. ಇವರು ಕೂಡ ಕೂದಲು ಉದುರಿರುವ ಕಾರಣ ಏರ್ ಫಿಕ್ಸಿಂಗ್ ಮಾಡಿಸಿಕೊಂಡಿದ್ದಾರೆ. ನಂಬರ್ 6, ಅಭಿಜಿತ್. ನಾಯಕನಾಗಿ, ಖಳನಾಯಕನಾಗಿ ಮತ್ತು ಪೋಷಕ ನಟನಾಗಿ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ನಟ ಅಭಿಜಿತ್ ಕೂಡ ಬೋಳು ತಲೆ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಹೀಗಾಗಿ ಅವರು ಕೂದಲು ಕಸಿ ಮಾಡಿಸಿಕೊಂಡಿದ್ದಾರೆ. ಸದ್ಯ ಅವರು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸತ್ಯ ಸೀರಿಯಲ್ನಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಇಷ್ಟು ಕೂಡ ಸ್ಯಾಂಡಲ್ವುಡ್ ನಟರ ಒಂದು ಚಿಕ್ಕ ಮಾಹಿತಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.